ನಮ್ಮ ತಾಯಿಯವರು ತುಂಬ ಮಾತಾಡೋದಿಲ್ಲ, ಬಟ್ ಅವ್ರಿಗೆ ಯಾವಾಗಲೂ ಪ್ರಾರ್ಥನೆ ಮಾಡೋರು. ನನ್ನ ಮಕ್ಕಳಿಬ್ಬರು ಒಳ್ಳೆ ದಾರಿಗೆ ಹೋಗಲಿ, ಅವಳು ಅನ್ಕೊಂಡಂಗೆ ಅವಳು ಪೊಲೀಸ್ ಆಫೀಸರ್ ಆಗಲಿ, ನನ್ನ ತಂಗಿ ಡಾಕ್ಟರ್ ಆಗ್ಬೇಕಂತಂದ್ಲು, ಅವಳು ಅನ್ಕೊಂಡಂಗೆ ಅವಳು ಡಾಕ್ಟರ್ ಆಗಲಿ ಅಂತ ಸದಾ ನಮ್ಮಮ್ಮ ಹೆಂಗಂದ್ರೆ ದೇವ್ರ ಮುಂದೆ ಒಂದು ಅರ್ಜಿ ಹಿಡ್ಕೊಂಡು ನಿಂತ್ಬಿಡೋರು. ಅಂದರೆ ಅಷ್ಟು ಮುಗ್ಧ ನಮ್ಮಮ್ಮ. ಆಮೇಲೆ ತುಂಬ ಅಂದರೆ ಅಂದರೆ ನಾನಂತಲ್ಲ, ಅವ್ರ ಅಕ್ಕಪಕ್ಕ ಇರೋರು, ಆಮೇಲೆ ಬಸವ ಕೇಂದ್ರ ನಡೆಸ್ತಾರೆ, ಲಾಫಿಂಗ್ ಕ್ಲಾಸಲ್ಲಿದ್ದಾರೆ, ಎಲ್ಲರೂ ಹೇಳೋರು ಅಷ್ಟೇ, ಭಾವನಕ್ಕರು ಭಾವನಕ್ಕರು ಅಂತ ಕರೀತಾರೆ. ಅಮ್ಮನ ಹೆಸರು ಭಾವನಾ. ಭಾವನಕ್ಕರು ಅಂದರೆ ಅವರು ಒಂದು ರೀತಿ ಅಕ್ಕನ ಸ್ಥಾನದಲ್ಲೇ ಇದ್ದಾರೆ. ಆಮೇಲೆ ಎಲ್ಲರಿಗೂ ಅವರು ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು. ನಮ್ಮಮ್ಮ ಇಲ್ಲಿವರೆಗೂ ಯಾರ ಜೊತೆ ಜಗಳ ಮಾಡಿದ್ನ ನೋಡಿಲ್ಲ, ಯಾರ ಜೊತೆ ಮಾತು ಬಿಟ್ಟಿದ್ನ ನೋಡಿಲ್ಲ. ಯಾರೇ ಬಂದರೂ ನಮ್ಮಮ್ಮ ಇದೇ ಹೇಳ್ತಾರೆ, ಊಟ ಟೈಮಿಗೆ ಬಂದರೆ ಊಟ ಕೊಡಬೇಕು, ತಿಂಡಿ ಟೈಮಿಗೆ ಬಂದರೆ ತಿಂಡಿ ಕೊಡಬೇಕು, ರಾತ್ರಿ ಊಟಕ್ಕೆ ಬಂದರೆ ಊಟಕ್ಕೆ ಕೊಡಬೇಕು, ಯಾರನ್ನೂ ಹಾಗೆ ಕಳಿಸ್ಬಾರ್ದು, ಮನೆಗೆ ಯಾರೇ ಬಂದರೂ ಏನಾದ್ರು ಕೊಟ್ಟೆ ಕಳಿಸ್ಬೇಕು, ಮತ್ತು ಬಂದ ತಕ್ಷಣ ನೀರು ಬೇಕೇನ್ರಿ, ಚಹಾ ಬೇಕೇನ್ರಿ ಅಂತ ಕೇಳಂಗಿಲ್ಲ, ಕೊಟ್ಬಿಡ್ಬೇಕು. ಇದು ನಮ್ಮಮ್ಮ ನಮ್ಗೆ ಹೇಳ್ಕೊಟ್ಟಿರೋದು. ಅದೇ ಸಂಸ್ಕಾರ ನಮ್ಮ ಇಲ್ಲಿ ಗಂಡನ ಮನೆಯಲ್ಲೂ ನಾವು ತೊಗೊಬೋದಿದ್ದೀವಿ, ಅಲ್ಲಿ ನಮ್ಮ ಮನೆಯಲ್ಲೂ ಹಾಗೆ. ಅಂದರೆ ದಾಸೋಹದ ಮನೆ ಆಗಬೇಕು ಅಂತ ನಮ್ಮಮ್ಮನ ಕಾನ್ಸೆಪ್ಟ್.